ಧನುರ್ರಾಶಿ ಪ್ರಯತ್ನಪೂರ್ವಕವಾಗಿ ಸಂತೋಷ ಪಡಬೇಕು. ಏನು ಮಾಡಿದರೂ ಕೂಡ ಆ ಸಂತೋಷ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಬಲವಂತವಾಗಿ ಆದರೂ ನೋಡೋರ ಕಣ್ಣೆದುರಿಗಾದರೂ ನೀವು ಸಂತೋಷವನ್ನು ಪಡಬೇಕು. ಆ ರೀತಿಯಲ್ಲಿ ನಟನೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಂಡಿರ್ತೀರಿ. ಕುಟುಂಬದಲ್ಲಿ ವೈಮನಸ್ಯ ಮೂಡುತ್ತೆ. ನಿಮ್ಮ ನಡೆ ನುಡಿ ಆಚಾರ ವಿಚಾರ ಇವೆಲ್ಲವೂ ಕೂಡ ಅದರಲ್ಲಿ ಅಡಗಿರತಕ್ಕಂಥದ್ದು. ಯಾವುದರಲ್ಲಿ ವ್ಯತ್ಯಾಸ ಆದರೂ ಕೂಡ ಮನೆಯಲ್ಲಿ ವೈಮನಸ್ಯವನ್ನು ನಿಷ್ಠುರವನ್ನು ಮಾಡ್ಕೊಳ್ಬೇಕಾಗತ್ತೆ. ಹಣ ಕೈಗೆ ಸಿಕ್ಕತ್ತೆ, ಅಪಮಾನವೂ ಅದರ ಹಿಂದೆಯೇ ಇರುತ್ತೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು? ಅಪಮಾನ ಆದರೂ ಪರವಾಗಿಲ್ಲ, ಹಣ ಬೇಕೇ ಬೇಕು ಅನ್ನುವಂತಹ ಇಂದಿನ ಸಮಾಜದಲ್ಲಿ ಯೋಗ್ಯರು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮಧ್ಯವರ್ತಿಗಳಿಂದ ನಿಮ್ಮ ಕೆಲಸಕ್ಕೆ ಕೆಲವು ತೊಂದರೆಗಳಾಗತ್ತೆ. ಹಾಗಾಗಿ ಅವರ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಕೋಪ ನಿಯಂತ್ರಣದಲ್ಲಿರಲಿ. ಕೋಪ ಬಂದರೂ ಕೂಡ ಯಾರ ಮೇಲೂ ಅದನ್ನು ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಅಸಹಾಯಕ ಸ್ಥಿತಿಯನ್ನು ನೀವು ಹೊಂದಿರ್ತೀರಿ ಅಂತಕ್ಕಂಥದ್ದು. ಕೆಲವು ಗಂಭೀರವಾದಂತಹ ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ. ಎಲ್ಲವನ್ನು ದಾಟಿ ಬರಲೇಬೇಕಾದಂತಹ ಅನಿವಾರ್ಯತೆ ತುಂಬ ಇರತಕ್ಕಂಥದ್ದು. ಈಶ್ವರ ಆರಾಧನೆಯನ್ನು, ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮದೇ ಆದಂತಹ ಕೆಲವು ಕೆಲಸದಲ್ಲಿ ತುಂಬ ನಿರತರಾಗಿರ್ತೀರಿ. ಆದರೆ ಏನೂ ಪ್ರಯೋಜನ ಇಲ್ಲ. ಎಷ್ಟು ಪರಿಶ್ರಮ ಪಟ್ಟರೂ ಕೂಡ ನಿಮ್ಮ ನಿರೀಕ್ಷೆಯ ಫಲಿತಾಂಶ ನಿಮಗೆ ಸಿಕ್ಕದೇ ಇರೋ ಹಾಗೆ ಆಗ್ತಕ್ಕಂಥದ್ದು. ಇವೆಲ್ಲ ಗ್ರಹಗತಿಯ ಪ್ರಭಾವ. ಅದನ್ನು ಅರ್ಥಕೊಳ್ಬೇಕು. ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾನೇ ಇದ್ದೀನಿ, ನಾನೇನೂ ತಪ್ಪು ಮಾಡಿಲ್ಲ, ಯಾಕೆ ನನಗೆ ಫಲ ಇಲ್ಲ ಅನ್ನುವಂತಹದ್ದು ಕೆಲವರ ಪ್ರಶ್ನೆಯಾಗಿರುತ್ತೆ. ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ ಇದೆಲ್ಲವನ್ನು ನೋಡಲೇಬೇಕಾದಂಥದ್ದು, ಅನುಭವಿಸಲೇಬೇಕಾದಂಥದ್ದು ಖಂಡಿತವಾಗಿ ಇದ್ದೇ ಇರುತ್ತೆ. ಬೇರೆಯವರನ್ನು ಪರಿಪೂರ್ಣವಾಗಿ ಅವಲಂಬಿಸಬೇಡಿ, ಅದು ನಿಮಗೆ ದೊಡ್ಡ ತೊಂದರೆ. ಸ್ವಯಂ ಬುದ್ಧಿ ಇರಬೇಕು, ನಿಮ್ಮದೇ ಆದಂತಹ ತಿಳುವಳಿಕೆ ಇರಬೇಕು. ಇಲ್ಲ, ಬೇರೆಯವರು ಹೇಳಿದ್ದನ್ನು ಸರಿಯಾಗಿ ಕೇಳುವಂತಹ ಮನಸ್ಥಿತಿ ಇರಬೇಕು. ಈ ಎರಡೂ ಇಲ್ಲ ಅಂತಾದಾಗ ಕೆಲವು ತೊಂದರೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವೃತ್ತಿಯಲ್ಲಿ ಆರ್ಥಿಕವಾದಂತಹ ನಷ್ಟ ಇದಕ್ಕೆ ಕಾರಣವಾಗತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಆಹಾರ ನಿಯಂತ್ರಣದಲ್ಲಿರಲಿ. ವಾದ ವಿವಾದಗಳ ಸುಳಿಯಲ್ಲಿ ಸಿಗಹಾಕ್ಕೊಳ್ತೀರಿ. ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನು ಮಾತಾಡ್ತೀರಿ. ನೀವು ವಾದ ಮಾಡ್ತಕ್ಕಂತಹದ್ದು ತಪ್ಪಾಗತ್ತೆ, ಸಿಗಹಾಕ್ಕೊಳ್ತೀರಿ. ಕ್ಷಮೆಯನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಇದೆಲ್ಲ ಯಾಕೆ ಬೇಕು? ಯಾವ ವಿಷಯದಲ್ಲಿ ನಿಮಗೆ ಪರಿಣಿತಿ ಇದೆಯೋ, ಯಾವ ವಿಷಯದಲ್ಲಿ ನಿಮಗೆ ಸರಿಯಾದಂತಹ ಅನುಭವ ಇದೆಯೋ ಅದನ್ನು ಚರ್ಚೆ ಮಾಡಿ. ಅದರಲ್ಲಿ ಗೆಲ್ಲುವಂತಹ ಪ್ರಯತ್ನಗಳು ನಿಮ್ಮದಾಗಲಿ. ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಕ್ಕೆ ತಲೆ ಹಾಕ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಹೇಳಿದ್ದನ್ನು ಕೇಳುವಂತಹ ಒಂದು ತಾಳ್ಮೆ, ಹೊಂದಾಣಿಕೆ ಅಂತಕ್ಕಂತಹದ್ದರ ಅಭಾವದಿಂದ ಜಗಳಕ್ಕೆ ಅವಕಾಶವಾಗುತ್ತೆ. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಇರತಕ್ಕಂತಹ ಎಲ್ಲ ದುರಿತಗಳು ದೂರವಾಗಲಿ, ಮನಸ್ಸಿಗೆ ಸುಖ ಸಮಾಧಾನ ಸಿಕ್ಕಲಿ. ಶುಭವಾಗಿ. ಕುಂಭರಾಶಿ, ಹೊಸ ವಸ್ತ್ರ ಖರೀದಿಯ ವಿಚಾರದಲ್ಲಿ ನಿರಾಸೆ ಆಗ್ಬೋದು. ಯಾವುದೋ ಒಂದು ಉತ್ಕಟವಾದಂತಹ ಆಸೆಯನ್ನಿಟ್ಕೊಂಡು ಇವತ್ತು ನಾನು ಈ ವಸ್ತ್ರವನ್ನು ಖರೀದಿ ಮಾಡೇ ಮಾಡ್ತೀನಿ ಅಂತಕ್ಕಂತಹ ಆಸೆಯನ್ನು ಹೊಂದಿದ್ದಂಥವರಿಗೆ ನಿರಾಸೆ ಆಗತಕ್ಕಂತಹ ಸಂದರ್ಭ ಬರುತ್ತೆ. ಸಮಯೋಚಿತವಾದಂತಹ ಬದಲಾವಣೆಗೆ ಆದ್ಯತೆಯನ್ನು ನೀಡಬೇಕು. ಹಠವನ್ನು ಮಾಡಿದಾಗ ಕೆಲವನ್ನು ಕಳ್ಕೊಳ್ಬೇಕಾಗತ್ತೆ, ಕೆಲವೊಂದು ಸಾರಿ ಪಡ್ಕೊಳ್ಬಹುದು. ಆದರೆ ಎಲ್ಲವಕ್ಕೂ ಕೂಡ ಹೊಂದಾಣಿಕೆ ಮಾಡಿಕೊಳ್ತಕ್ಕಂತಹ ಮನಸ್ಥಿತಿ ಇದ್ದುಬಿಟ್ರೆ ಯಾವುದೇ ರೀತಿಯ ಆಘಾತಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಕುಟುಂಬ ಸದಸ್ಯರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಲಿ. ಅವರಿಗೆ ಏನು ವ್ಯತ್ಯಾಸ ಆದರೂ ಕೂಡ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾದಂಥದ್ದು ನೀವೇ ಆಗಿರ್ತೀರಾದ್ದರಿಂದ ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಮಾನಸಿಕವಾದಂತಹ ಶಾಂತಿ ಕಡಿಮೆ. ಯಾಕೆ ಅಂತಂದರೆ ನಾವು ಅಂದುಕೊಂಡದ್ದು ಯಾವಾಗ ಆಗೋದಿಲ್ವೋ ಆಗ ಮನಸ್ಸಿನಲ್ಲಿ ಶಾಂತಿ ತನ್ನಿಂದ ತಾನೇ ದೂರವಾಗ್ತಕ್ಕಂಥದ್ದು, ನಮಗೆ ಗೊತ್ತಿಲ್ಲದೆ ಬೇರೆಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುವಂಥದ್ದಾಗತ್ತೆ. ಹಳೆಯ ಗೆಳೆಯರ ಸಂಪರ್ಕದಿಂದ ಸಮಸ್ಯೆ ಆಗುತ್ತೆ. ಏನೋ ಘಟನೆ ನಡೆದಿರುತ್ತೆ, ವಯಸ್ಸಿನಲ್ಲಿ ದೂರವಾಗಿಬಿಟ್ಟಿರ್ತೀರಿ. ಮತ್ತೆ ಯಾವುದೋ ಕಾರಣಕ್ಕೆ ಅಕಸ್ಮಾತ್ ಸಂಪರ್ಕಕ್ಕೆ ಬರ್ತಾರೆ.
ಅದು ಮತ್ತೆ ಸಮಸ್ಯೆಗೆ ಕಾರಣವಾಗ್ತಕ್ಕಂಥದ್ದು. ಎಚ್ಚರಿಕೆ ಇರಲಿ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ದುಡ್ಡು ಕಾಸಿನ ವಿಚಾರಕ್ಕೆ ಬಂದರೆ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ, ನಿಮ್ಮ ವೃತ್ತಿ, ಉದ್ಯೋಗ, ನೌಕರಿಗನುಗುಣವಾಗಿ ನಿಮ್ಮ ಕೈಯಲ್ಲಿ ಹಣ ಅಂತಕ್ಕಂಥದ್ದು ಇರುತ್ತೆ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ನೆನಪುಗಳು ನಿಮಗೆ ಕಾಡೋದ್ರಿಂದ ಒಂದಷ್ಟು ಸಂತೋಷವಾಗುತ್ತೆ. ಹಿಂದೆ ಯಾವುದೋ ನಡೆದಂತಹ ಘಟನೆಯನ್ನು ಜ್ಞಾಪಿಸಿಕೊಂಡು ಸಂತೋಷ ಪಡ್ತೀರಿ. ಅದು ಮತ್ತೆ ಮತ್ತೆ ಬರಬಾರ್ದಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಬಹಳ ಸಾತ್ವಿಕವಾಗಿ ಚಿಂತನೆಗೆ ಬರುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ನಿತ್ಯ ಜೀವನಕ್ಕೆ ಯಾವುದೂ ಕೊರತೆ ಅಲ್ಲದೆ ಇದ್ದರೂ ಕೂಡ ನೀವು ಆಲೋಚನೆ ಮಾಡ್ತಕ್ಕಂತಹದ್ದು, ನೀವು ಹಾಕ್ತಕ್ಕಂತಹ ಯೋಜನೆಗಳಿಗೆ ಗಮನ ಕೊಟ್ಟಾಗ ಹಣದ ಅಭಾವವೇನೋ ಅಥವಾ ನನ್ನಲ್ಲಿ ಇರತಕ್ಕಂತಹ ಹಣ ಸಾಕಾಗೋದಿಲ್ವೇನೋ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗುತ್ತೆ. ಅದೆಲ್ಲವನ್ನು ಸರಿಪಡಿಸಿಕೊಂಡು ಜವಾಬ್ದಾರಿಯುತವಾಗಿ ನಡಿಬೇಕಾದಂತಹ ಅನಿವಾರ್ಯತೆ ತುಂಬ ಇರುತ್ತೆ ಅಂತ ಅರ್ಥ. ಮಕ್ಕಳ ಜೊತೆಯಲ್ಲಿ ಬಹಳ ಅಮೂಲ್ಯವಾದಂತಹ ಸಮಯವನ್ನು ಕಳೀತೀರಿ. ಅದು ನಿಜವಾಗಲೂ ಕೂಡ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ನಾನು ಹಲವಾರು ಬಾರಿ ಹೇಳ್ತಾ ಇರ್ತೇನೆ. ಯಾಕೆ ಅಂತಂದರೆ ಆ ಮಕ್ಕಳ ಮನಸ್ಸನ್ನು ಗೆಲ್ತಕ್ಕಂಥದ್ದು, ಮಕ್ಕಳಲ್ಲಿ ವಿಶ್ವಾಸ ಪ್ರೀತಿಯನ್ನಿಟ್ಟುಕೊಂಡು ಆ ಮಕ್ಕಳು ಅದೇ ರೀತಿಯಲ್ಲಿ ನಿಮ್ಮನ್ನು ಕೂಡ ನೋಡ್ತಕ್ಕಂಥದ್ದು ಇದೆಯಲ್ಲ, ಅದು ಪೂರ್ವಜನ್ಮದ ಸುಕೃತ ಅಷ್ಟೇ ಹೊರತು ಬೇರೆ ಅಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸ್ಪಷ್ಟವಾಗುತ್ತೆ. ಸಹೋದರರ ಸಹಕಾರ ಸಿಕ್ಕತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲರೂ ಕೂಡ ನಿಮ್ಮ ಒಂದು ಯೋಜನೆಗೆ, ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಜೀವನಕ್ಕೆ ಅವರು ಸಹಕಾರವನ್ನು ನೀಡ್ತಾರೆ. ಅವರ ಬೆಂಬಲ ನಿಮಗೆ ಪರಿಪೂರ್ಣವಾಗಿರುತ್ತೆ. ಅದರಿಂದ ಮಾನಸಿಕವಾದಂತಹ ಧೈರ್ಯ, ನನ್ನ ಜೊತೆಗಿದ್ದಾರೆ ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಗಟ್ಟಿಯಾಗ್ತಾ ಹೋಗ್ತಕ್ಕಂತಹದ್ದು. ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ಹೊಸ ವ್ಯವಹಾರಗಳು ಈ ದಿವಸ ಬೇಡ ಅಂತ ಅರ್ಥ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.